ಓಕೆ, ಪ್ರತಿಯೊಬ್ಬರಿಗೂ ನಮಸ್ಕಾರ. ನಿಮಗೆ ಇಲ್ಲೊಬ್ರು ಮಂಜುನಾಥ್ ಅಂತ ತೋರಿಸ್ತೀನಿ. ಯಾಕೆಂದರೆ ಸ್ವಲ್ಪ ದಿನ ಹಿಂದೆ, ಒಂದು 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ಒಂದು ಆಡಿಟರ್ ಆಗಿದ್ರು. ಅಲ್ಲಿಂದ ಬಂದು ಒಂದು 1000 ಸ್ಕ್ವೇರ್ ಫೀಟಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಬರೀ 1000 ಸ್ಕ್ವೇರ್ ಫೀಟು ಒಂದು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅವ್ರು ಏನು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿರಂತೆ. ಬನ್ನಿ ಸರ್, ನಮಸ್ಕಾರ. ಓಕೆ, ಯಾಕೆಂದರೆ ನೀವು ಇದು ಯಾವ ಊರು ಸರ್? ನಿಮ್ಮ ಬಗ್ಗೆ ಏನು ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀರಾ? ನಮ್ಮದು ಸೋಮವಾರಪೇಟೆದಲ್ಲ, ಕೊಡ್ಲಿಪೇಟೆ. ಓಕೆ, ಇದು ಬಂದ್ಬಿಟ್ಟು ದೊಡ್ಡಕೊಳ್ಳಿ ಕ್ಷೇತ್ರ ಅಂತ ಸೇರುತ್ತೆ ಸರ್ ಇದು. ಓಕೆ ಸರ್, ಯಾಕೆಂದರೆ ಸುಮಾರು ಜನ ಬಂದು ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಯಾಕೆ ನೀವು ಏನು ಹೈನುಗಾರಿಕೆ ಮಾಡ್ತಾ ಇದ್ರ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನೀವು? ನಾನು ಒಂದು 2 ವರ್ಷ ಆಗಿದೆ ಸರ್ ಇಲ್ಲಿಗೆ ಬಂದು. ನಾನು ಬೆಂಗಳೂರಲ್ಲಿ CE ಆಗಿ ಬಿಗ್ ಬಾಸ್ಕೆಟ್ ಅಲ್ಲಿ ಆಡಿಟರ್ ಕೆಲಸ ಮಾಡ್ತಾ ಇದ್ದೆ. ಅದನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ನಮ್ದು ಒಂದು ಜಾಗ ಇತ್ತು. ಈ ಜಾಗ ಬಂದ್ಬಿಟ್ಟು ನೀರಿಲ್ಲ, ಇನ್ನೊಂದೇನು ಇನ್ಕಮ್ ಇಲ್ಲ ಈ ಜಾಗದಲ್ಲಿ. ನಮ್ಮ ತಂದೆಗೆ ಸೇರಿ ಜಾಗ ಇದು. ಆ ಜಾಗದಲ್ಲಿ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತು. ನಂಗೆ ಒಂದೊಬ್ಬ ಫ್ರೆಂಡು ಕನ್ವಿನ್ಸ್ ಮಾಡಿದ ಒಂದು ಹಂದಿ ಫಾರ್ಮ್ ಮಾಡ್ಬೋದು ಅಂತ. ಅದನ್ನ ಮಾಡ್ಬಿಟ್ಟು ಈ ಜಾಗದಲ್ಲಿ ಏನೂ ಇಲ್ಲ, ಬೆಳೆಯೋಕ್ಕೇನು ಆಗಲ್ಲ, ನಾವಾಗೆ ಏನಾದ್ರು ಬೆಳಿಬೇಕು ಅಂದ್ಬಿಟ್ಟು ಮಾಡಿದ್ವಿ. ಶೆಡ್ ಎಷ್ಟಿದೆ ಸರ್ ಇದು? ಇದು ಒಂದು 20 ಅಡಿ ಉದ್ದ ಇದೆ ಸರ್, 30 ಅಡಿ ಅಗಲ ಇದೆ ಸರ್. 20-30 ನಿಯರ್ ಬೈ 1000 ಸ್ಕ್ವೇರ್. ಏನೇನು ಹೆಂಗೆ ಸಾಕಿದ್ರೆ ನೋಡೋಣ. ಹಂದಿನ ಬನ್ನಿ ಸರ್. ಸರ್, ಇದು ಏನು ಹಂದಿ ಸರ್ ಇದು? ಇದು ಡ್ಯೂರಾಕ್ ಅಂತ ಸರ್. ಇದು ನಾನು ಗೋವಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋದು. ಒಂದು ಹಂದಿ 20ವರೆಗೂ ಮರಿ ಹಾಕುತ್ತೆ. ಅದ್ರಲ್ಲಿ ಎಷ್ಟು ವರ್ಷಕ್ಕೆ ಮರಿ ಹಾಕುತ್ತೆ? ಅದು 6 ತಿಂಗಳಿಗೆ ಮರಿ ಹಾಕುತ್ತೆ. 6 ತಿಂಗಳಿಗೆ 20 ಹಂದಿ ಮರಿ ಹಾಕುತ್ತೆ. ಈ ಮರಿ ಇದೆಯಲ್ಲ, ಈ ಮರಿನ ತಗೊಂಡು ನೀವು 6 ತಿಂಗಳು ಸಾಕಿದ್ರೆ ಅದಕ್ಕಿಂತ ಡಬಲ್ ಮರಿ ಹಾಕುತ್ತೆ. ಅದು ಮರಿನ ನಾವು 30 ದಿನ ಸಾಕಿದ್ರೆ ಸಾಕು, ಅದಕ್ಕಿಂತ ಡಬಲ್ ಆದಾಯ ನಾವು ತಗೋಬಹುದು ಸರ್. ಒಂದು ಮರಿನ 5,000 - 6,000 ರೂಪಾಯಿಗೂ ನಾವು ಮಾರ್ಬೋದು. ಈ ಹಂದಿ ಒಂದು 4 ಸತಿ ಮರಿ ಹಾಕ್ಸ್ಬೋದು. ಅದು ಡ್ಯೂರಾಕ್ ಅಂತ. ಇದು ಗೋವಾದಿಂದ ನಾವು ಇಂಪೋರ್ಟ್ ಮಾಡಿಸ್ಕೊಂಡಿರೋದು. ಒಂದು ಹಂದಿ ಬಂದು ಎಷ್ಟು ಕೆಜಿ ತಗುತ್ತೆ? ಒಂದು ಹಂದಿ ನಾನು 480 kg ವರೆಗೂ ಬೆಳೆಸಿದ್ದೀನಿ ಸರ್. 480 kg ವರೆಗೂ ಒಂದು ವರ್ಷಕ್ಕೆ ಬೆಳೆಸಿದ್ದೀನಿ. ಒಂದು ಕೆಜಿಗೆ ಎಷ್ಟಿದೆ? 1 kg 250 ರೂಪಾಯಿ ಮಾರ್ಕೆಟ್ ನಡೀತಿದೆ ಇವಾಗ. ಓಕೆ ಸರ್, ಅದೇ ಈ ಹಂದಿ ನೋಡೋಣ. ಇದು ಜರ್ಸಿ ಸರ್. ಇದು ಜರ್ಸಿ. ಒಂದು ಸತಿ ಮರಿ ಹಾಕಿದ್ರೆ ಸರ್, ಇದು ಒಂದು ಸತಿ ಮರಿ ಹಾಕಿದ್ರೆ 20 ಮರಿ ಹಾಕುತ್ತೆ ಸರ್. ಒಂದ್ಸಲ ಮರಿ ಹಾಕಿದ್ರೆ 20 ಮರಿ ಹಾಕುತ್ತೆ. ಒಂದ್ಸಲ ಮರಿ ಹಾಕುತ್ತೆ 6 ತಿಂಗಳಿಗೆ. ವರ್ಷಕ್ಕೆ 3 ಸತಿ ಮರಿ ಹಾಕುತ್ತೆ ಸರ್. 3 ಸಲ 60 ಮರಿ ಹಾಕುತ್ತೆ. 60 ಮರಿ ಹಾಕುತ್ತೆ. 90 ಹಾಕುತ್ತೆ. ನಾವು ನೋಡ್ಕೊಳ್ಳೋದ್ರ ಮೇಲೆ ಬರುತ್ತೆ. ನಾವೇನು ಫುಡ್ ಕೊಡ್ತೀವಿ, ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಮರಿಗಳು ಬರುತ್ತೆ. ಇದಕ್ಕೆ ನಾವು ಮರಿ ಆದ್ಮೇಲೆ, ಮರಿಗಿನ್ನ ಮುಂಚೆ ನೋಡ್ಕೊಳ್ಳೋಕ್ಕಿಂತ ಮರಿ ಆದ್ಮೇಲೆ ನೋಡ್ಕೋತೀವಲ್ಲ, ಮರಿಗಳಲ್ಲೇ ಇನ್ಕಮ್ ನಮ್ಗೆ ಅಷ್ಟೇ. ಮರಿದಲ್ಲಿ ಇನ್ಕಮ್. ಒಂದು ಮರಿ ಎಷ್ಟು ಸರ್ ಅದು? ಒಂದು ಮರಿಗೆ 5,000 - 6,000 ರೂಪಾಯಿ ನಡೆಯುತ್ತೆ. ಗಂಟೆ ಎಲ್ಲ 6,000 ರೂಪಾಯಿ ನಡೆಯುತ್ತೆ. 1 ಕ್ವಿಂಟಲ್ ಹಂದಿ ಎಷ್ಟು ಬರುತ್ತೆ ಮಾಂಸಕ್ಕೆ ಮಾಡಿದ್ರೆ? 1 ಕ್ವಿಂಟಲ್ಗೆ kg 250 ರೂಪಾಯಿ ಅಂದ್ರೆ 25,000 ರೂಪಾಯಿ ಆಗುತ್ತೆ ಸರ್. 25,000 ರೂಪಾಯಿಗೆ ಒಂದು 6,000 ರೂಪಾಯಿ ಖರ್ಚು ಮಾಡೋದು 20,000 ರೂಪಾಯಿ. ಬನ್ನಿ ಸರ್. ಇದು ಡ್ಯೂರಾಕ್ ಸರ್. ಇದು ಮೇಲಿದು ಇದಕ್ಕೆ 4 ತಿಂಗಳು ಸರ್. 4 ತಿಂಗಳಿಗೆ 1 ಕ್ವಿಂಟಲ್ ಬರುತ್ತೆ ಸರ್. ಇದು 4 ತಿಂಗಳಿಗೆ. ಇನ್ನು 6 ತಿಂಗಳು ಬೆಳೆಸೋರು 2.5 3 ಕ್ವಿಂಟಲ್ 4 ಕ್ವಿಂಟಲ್ಗೂ ಬರುತ್ತೆ. ಡ್ಯೂರಾಕ್ ಅಂತ. ಇದು ಗೋವಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡು, ನಾವು ಮಂಗಳೂರಿಂದ ಇಂಪೋರ್ಟ್ ಮಾಡಿಸ್ಕೊಂಡು. ಇದು ವರ್ಷಕ್ಕೆ ಎಷ್ಟು ಮರಿ ಹಾಕುತ್ತೆ? ಇದು ವರ್ಷಕ್ಕೆ 3 ಸತಿ ಮರಿ ಹಾಕುತ್ತೆ ಸರ್. ಇದು 12 - 20 ಮರಿ ಹಾಕುತ್ತೆ ಸರ್. 12 - 20 ಮರಿ. ಇದು ಹಂದಿಗಳಿಗೆ ಆಯಸ್ಸು ಎಷ್ಟು ಸರ್? ಇದು ಆಯಸ್ಸು 10 ವರ್ಷ ಆಯಸ್ಸು ಸರ್. 10 ವರ್ಷ. ಒಂದು ಹಂದಿ 10 ವರ್ಷ. 10 ವರ್ಷ. ನೀವು ಈ ತರ ಹೆಣ್ಮರಿ ತಗೊಂಡ್ರೆ ವರ್ಷಕ್ಕೆ 60 ಮರಿ ಆಗ್ತಲೇ ಇರುತ್ತೆ. ಆಗುತ್ತೆ. ಒಂದು ಮರಿಗೆ ಮಿನಿಮಮ್ 5,000 ರೂಪಾಯಿ ಅಂತ ಅಂದ್ರೆ ನಿಮಗೆ 60 ಮರಿಗೆ ಅಲ್ಲೇ ಲಕ್ಷಾಧಿಪತಿ ಆಗುತ್ತೆ. ಒಂದು ಮರಿನ ನಾವೇನ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಸರ್. ಅದೇ ರೀತಿ ಈ ಹಂದಿ ಇದು ಬಂದ್ಬಿಟ್ಟು ಒಂದೇ ಹಂದಿ ಮರಿ. ಇದು ಇದ್ರಕ್ಕೆ ದೊಡ್ಡದು. ಇದು ಈ ಮರಿಗಳಿಗಿನ್ನ ಇದು 3 ತಿಂಗಳು ದೊಡ್ಡದಷ್ಟೇ. ಇವೆಲ್ಲ 1 ತಿಂಗಳು ಮರಿಗಳು. ಇವೆಲ್ಲ ನಾನು ಏನ್ ಮಾರ್ಕೆಟ್ ಕೊಡ್ತೀನಿ ಅಂದ್ರೆ 5,000 ರೂಪಾಯಿ ಕಡಿಮೆ ಯಾವ ಮಾರ್ಕೆಟ್. ಚಿಕ್ಕ ಮರಿ ಇದು 1 ತಿಂಗಳು ಮರಿ 5,000 ರೂಪಾಯಿ ನಾನು ಮಾರ್ತೀನಿ. ಮೇಲೆಲ್ಲ 6,000 7,000 ಮಾರ್ತೀನಿ. ಫೀಮೇಲ್ 5,000 ರೂಪಾಯಿ ಮಾರ್ತೀನಿ ಸರ್. ಅದೇ ರೀತಿ ಇದು ಡ್ಯೂರಾಕು ಸರ್. ಇದು ಇಂಪೋರ್ಟ್ ಮಾಡ್ತೀನಿ ಗೋವಾದಿಂದ. ವೆರಿ ಇಂಪಾರ್ಟೆಂಟ್ ಇದು. ಇದು ಬಂದ್ಬಿಟ್ಟು 7 ಮರಿ ಹಾಕಿತ್ತೆ. 7 ಮರಿಲಿ 7 ಮರಿನೂ ಚೆನ್ನಾಗಿದೆ. ಇದು ಹಾಕಿ 4 ದಿನ ಆಗಿದೆ. ಈ ಮರಿಗಳು ಬಂದರೆ ನನಗೆ 5,000 ರೂಪಾಯಿ ಹಂಗೆ ಲೆಕ್ಕ ಆಗೋರು, ಒಂದು ಮರಿಗೆ 5,000 ರೂಪಾಯಿ ಲೆಕ್ಕ ಆಗೋರು 6 ಮರಿಗೆ 30,000 ರೂಪಾಯಿ ದುಡ್ಡಾಗೋದು ಸರ್. ಅದಕ್ಕೇನು ಖರ್ಚು ಒಂದು 5,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. ದೊಡ್ಡದು ಮಾಡಿದ್ರೆ ಮಾಂಸಕ್ಕೆ ಹೋಗುತ್ತೆ ಅಷ್ಟೇ. ಅದೇನು ಇನ್ನೊಂದು 6 ತಿಂಗಳು ಬೆಳೆಸಿದ್ರೆ ಅದೇ 2 ಕ್ವಿಂಟಲ್ ಬಂದ್ಬಿಡುತ್ತೆ ಸರ್. 2 ಕ್ವಿಂಟಲ್ ಬರುತ್ತೆ. 1 kg 250 ರೂಪಾಯಿ, 2 ಕ್ವಿಂಟಲ್ಗೆ 50,000 ದುಡ್ಡಾಗೋದು ಸರ್. ಸರ್ ಇದು ಬಂದ್ಬಿಟ್ಟು ಡ್ಯೂರಾಕು. ಡ್ಯೂರಾಕ್ ಅಂತ. ಯಾರ್ಕ್ ಅಂತ. ಇದು ಹೆವಿ ವೆಯ್ಟ್ ಬರುತ್ತೆ. ಇದಕ್ಕೆ 1 ವರ್ಷ. ಇದು 2ನೇ ಸರಿ ಮರಿ ಹಾಕಿರೋದು. ಆ ಮರಿಗೂ 1 ತಿಂಗಳು ಡಿಸ್ಟೆನ್ಸ್. ಅದು 1 ತಿಂಗಳು ಮರಿ, ಇದು 1 ತಿಂಗಳು ಮರಿ. ಈ ಮರಿ ನೋಡಿ, ಆ ಮರಿ ನೋಡಿ, ನೀವೇ ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ಅದಕ್ಕೆ. ಇದು ಯಾರ್ಕ್ ಶೇರ್ ಇದು ಅಂತ. ಯಾರ್ಕ್ ಶೇರ್. ಬನ್ನಿ ಸರ್. ಯಾರ್ಕ್ ಶೇರ್ ಅದು ಸ್ಫೂರ್ತಿ ಯಾರು ಸರ್ ಇದೆಲ್ಲ ಮಾಡೋದಕ್ಕೆ? ಇದು ನಾನು ಬೆಂಗಳೂರಲ್ಲಿ ಇದ್ನಲ್ಲ ಸರ್, ಒಂದು ಬನ್ನೇರುಘಟ್ಟದ ಒಂದು ಫಾರ್ಮ್ ಇದೆ. ನಮ್ಮ ಭಾವ ನೋಡ್ಕೊತಾ ಇದ್ರು. ನಾನು ಬೆಂಗಳೂರು ಬಿಡಬೇಕು ಅಂತ ಡಿಸೈಡ್ ಮಾಡಿದಾಗ ನಮ್ಮ ಭಾವ ಒಂದು ಫಾರ್ಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಹಂದಿ ಫಾರ್ಮ್ ಇದೆ, ನಿಮ್ಮ ಊರಲ್ಲಿ ಏನಿಲ್ಲ, ಕೊಡಗಲ್ಲಿ ಹಂದಿ ಬೇಡಿಕೆ ಜಾಸ್ತಿ,
ಈ ಥರ ಒಂದು ಫಾರ್ಮ್ ಮಾಡು ಅಂತ ಹೇಳಿದ್ರು. ನಾನು ಒಂದು 20 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್. 20,000 ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್. ಎಲ್ಲ ಅದೇ ರೀತಿ ಇದೆಲ್ಲ ಅದ್ರ ಮರಿಗಳು ಸರ್. ಇದೆಲ್ಲ 6 ತಿಂಗಳು ಮರಿಗಳು. ಹೆಚ್ಚು ಕಡಿಮೆ ಇದೊಂದು 20-30 ಸಾವಿರಕ್ಕೆ ಹೋಗುತ್ತೆ ಸರ್. ಇದು 2 ಕ್ವಿಂಟಲ್ ಮೇಲೆ ಬರುತ್ತೆ ಸರ್. 2 ಕ್ವಿಂಟಲ್ ಮೇಲೆ ಬರುತ್ತೆ. ಇದೆಲ್ಲ 6 ತಿಂಗಳು ಮರಿ ಸರ್. 60 kg ಬರುತ್ತೆ. 10,000 ಹೋಗುತ್ತೆ ಸರ್. 10,000 ರೂಪಾಯಿ ಮೇಲೆ ಹೋಗುತ್ತೆ ಸರ್. ಇದು ಕೆಜಿಗೆ 250 ರೂಪಾಯಿ ನಾವು ಕೊಟ್ಟು ಎಲ್ಲ ಗೋವಾ, ಪುತ್ತೂರು ಎಲ್ಲ ಬಂದೆ. ಬಾಯ್ ಕಡೆ ಮಗ ತೋರಿಸಿ. ಈ ಮರಿ ನಾನು ಬೆಳೆಸೋದೇ ಬರುತ್ತೆ. ಈಗಲೇ 15,000-20,000 ಮಾಡ್ಬೋದು ನಾನು. ನೇರ ಬರ ಬಿಡ. ಆಯ್ತಮ್ಮ, ಆಯ್ತು 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 ಬರ ಬಿಡ. ಈಗ ಬರೋದೇನೆ. ಹಾಂ ತೇನೆ ಈ ಕಡೆ ಕೊಟ್ಟು ಈ ಕಡೆ ಒಂದು ಮಗ ತರ್ತೆ. ಇವತ್ತು ಮಂಜುನಾಥ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಬರೀ 1000 ಸ್ಕ್ವೇರ್ ಫೀಟಲ್ಲಿ 1,20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋದು. 1,20,000 ರೂಪಾಯಿಲಿ ಅವರು ವರ್ಷಕ್ಕೆ ಮಿನಿಮಮ್ ಒಂದು 20-25 ಲಕ್ಷ ಟ್ರಾನ್ಸಾಕ್ಷನ್. ಅವ್ರ ಹತ್ರ ಇವಾಗ ಏನಿಲ್ಲ ಅಂದರೆ ಒಂದು 45 ಲಕ್ಷ ರೂಪಾಯಿ ಹಂದಿ ಇದೆಯಾ ಸರ್? ಬರೀ 1000 ಸ್ಕ್ವೇರ್ ಫೀಟಲ್ಲಿ ಒಂದು 50 ಲಕ್ಷ ರೂಪಾಯಿ ಹಂದಿ ಇದೆ. ಅವರೇ ಕೋಟ್ಯಾಧಿಪತಿ ಅಂತ ಹೇಳ್ಬೋದು. ನಮ್ದು ಯುವ ಜನತೆ ಏನು ಮಾಡ್ತಾರೆ ಅಂದರೆ ಏನೋ ಹೈನುಗಾರಿಕೆಯಲ್ಲಿ ದುಡ್ಡಿಲ್ಲ ಅಂತಾರೆ. ಅವ್ರದ್ದು ಒಂದು ಗೋವಾಕ್ಕೆ ಹೋಗುತ್ತೆ. ಅವ್ರಿಗೆ ಅಷ್ಟು ಬೇಡಿಕೆ. ಒಂದು ಆಡಿಟರ್ ಆಗಿ ಅವ್ರು ಕೇಳ್ತಾ ಹೋಗೋಣ ಅದು ಯಾವ ಥರ ಬೆಳವಣಿಗೆ ಯಾವ್ಯಾವ ಪ್ರದೇಶಕ್ಕೆ ಆಗುತ್ತೆ ಅಂತ. ಸರ್ ಇದು ನಿಮ್ಮದು ಎಲ್ಲ ಒಂದು ಟೋಟಲ್ 4 ಥರ ಬ್ರೀಡ್ ಇದೆ ಅಲ್ಲ? ಯಾವ್ಯಾವ ಬ್ರೀಡ್ ಇರೋದು ನಿಮ್ಮ ಹತ್ರ?
ಡ್ಯೂರಾಕ್ ಇದೆ ಸರ್, ಡ್ಯೂರಾಕ್ ಇದೆ, ಜರ್ಸಿ ಇದೆ, ಯಾರ್ಕ್ ಡ್ಯೂರಾಕ್ ಇದೆ, ಯಾರ್ಕ್ ಜರ್ಸಿ ಇದೆ. ಸರ್ ಈಗ ಆಕ್ಚುಲಿ ಈಗ ನನಗೆ ಒಂದು ಆಸೆ ಇರುತ್ತೆ, ಸುಮಾರು ಜನ ಹುಡುಗರುಗಳಿಗೆ ಒಂದು ಆಸೆ ಇರುತ್ತೆ ಹಂದಿ ಸಾಕಾಣಿಕೆ ಮಾಡಬೇಕು ಅಂತ. ಅವ್ರಿಗೆ ಯಾರ ಹತ್ರ ಒಂದು 50,000 1,00,000 ನಿಮ್ಮ ಥರನೇ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಯಾವ ಥರ ಹಂದಿ ಸಾಕಾಣಿಕೆ ಮಾಡ್ಬೋದು, ಎಷ್ಟು ಮರಿ ಕೊಡುತ್ತೆ, ಎಷ್ಟು ಕ್ವಿಂಟಲ್ ಕೊಡುತ್ತೆ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಅವ್ರಿಗೆ ನಿಮ್ಮ ಕಡೆಯಿಂದ ಯಾವ ಥರ ಸಹಾಯ ಆಗುತ್ತೆ ಅದು ಮುಂದೆ ಮಾತಾಡೋಣ. ಈಗ ಅವರು ನನಗೆ ಹಂದಿ ಸಾಕಾಣೆ ಮಾಡ್ಬೇಕಾದ್ರೆ ಹೆಂಗಿಂದ ಸ್ಟಾರ್ಟ್ ಮಾಡಬೇಕು? ಒಂದ್ ಹಂದಿ ತಗೊಬಂದ್ರೆ ಸರ್, ನಾವು ಒಂದ್ ಹಂದಿಗೆ 6 ತಿಂಗಳು ನಾವು ಕಷ್ಟ ಪಡ್ಬಿಟ್ಟು ಒಂದ್ 5,000 3,000 ಒಂದು ಗಂಡು ಹಣ್ಣು 2 ತರಬೇಕಾ? ಒಂದೇ ಹಂದಿ ಆದ್ರೂ ಒಂದ್ ಹಂದಿ ತಂದ್ಬಿಟ್ಟು ನೀವು 3 ತಿಂಗಳು 6 ತಿಂಗಳ ಕಷ್ಟ ಬಿದ್ಬಿಟ್ಟು ಒಂದ್ 2,000 3,000 ಖರ್ಚು ಮಾಡ್ತೀವಿ ಸರ್. ಆ ಹಂದಿಗೆ ಏನಿಲ್ಲ ಅಂದ್ರೂ ಒಂದ್ 5,000 ಖರ್ಚಾಗುತ್ತೆ ಸರ್. ಆ ಹಂದಿನ 6 ತಿಂಗಳು ಬಿಟ್ಬಿಟ್ಟು ನೀವು ಮಾಂಸ ಆಗಾದ್ರೂ ಮಾರ್ಬೋದು, ಇಲ್ಲ ಆ ಹಂದಿನ ಹಂಗೆ ಕೊಡ್ಬೋದು. ಏನಿಲ್ಲ ಅಂದ್ರೂ 15,000-20,000 ರೂಪಾಯಿ ಲಾಭ ತಗೋಬಹುದು ಸರ್. ಬರೀ ಒಂದು 5,000 ರೂಪಾಯಿ ಮರಿ ಕೊಟ್ರೆ ಒಂದು 20,000 ರೂಪಾಯಿ ಲಾಭ ತಗೋಬಹುದು. 3,000 ಇರುತ್ತೆ ಸರ್. ಮೇಂಟೆನೆನ್ಸ್ 4 ತಿಂಗಳಿಗೆ ಒಂದ್ 2,000 ಆಗುತ್ತೆ ಸರ್. ಏನು ಅಂದ್ರೆ ಫುಡ್ಡಿಗೆ ಖರ್ಚು ಬರಲ್ಲ, ವೇಸ್ಟ್ ಏನಿದೆ ತರಕಾರಿ ಏನ್ ಬರುತ್ತೆ ಆರ್ಗಾನಿಕ್ ಏನಿದೆ ತರಕಾರಿಗಳು ಎಲ್ಲ ಫುಡ್ ಎಲ್ಲ ಇವೆಲ್ಲ ಅದು ಇದು ಏನ್ ತಿನ್ನಲ್ಲ, ಆರ್ಗಾನಿಕ್ ಫುಡ್ಗಳು ವೇಸ್ಟ್ ತರಕಾರಿ ವೇಸ್ಟ್ಗಳೇನಿದೆ ಈ ಹೋಟೆಲ್ ಅಲ್ಲಿ ವೇಸ್ಟ್ಗಳು ಬರುತ್ತೆ, ಆ ವೇಸ್ಟ್ಗಳು ಅದನ್ನ ತಂದು ಹಾಕ್ಬಿಟ್ಟು ಮನೇಲಿ ನೀವೇ ತರಕಾರಿಗಳು ಬೆಳೆದಾಕಿ ಇನ್ನು ಆರ್ಗ್ಯಾನಿಕ್ ಅದು ಆರ್ಗ್ಯಾನಿಕ್ ಆಗಿ ಕೊಡೋದು. ನಮ್ದು ಇಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ನಾವು ಬಾಳೆ ಬೆಳಿತೀವಿ, ಏನೇನ್ ಬೇಕು ಗೆಣಸು ಬೆಳಿತೀವಿ, ಅದೆಲ್ಲ ಬೆಳೆದ್ಬಿಟ್ಟು ನಾವೇ ಹಾಕಿದ್ರೆ ಇನ್ನೂ ಕಡಿಮೆ ಖರ್ಚು ಬರುತ್ತೆ, ಇನ್ಕಮ್ ಜಾಸ್ತಿ ಬರುತ್ತೆ. ಈಗ ಸರ್ ಈಗ ಒಂದು ಹಂದಿ ತಗೊಂಡ್ರೆ ಅದು ಎಷ್ಟು ವರ್ಷ ಆಯಸ್ಸು, ವರ್ಷಕ್ಕೆ ಎಷ್ಟು ಮರಿ ಹಾಕುತ್ತೆ, ಅದ್ರದ್ ಬಗ್ಗೆ ಒಂದು ಸ್ವಲ್ಪ ಇತಿಹಾಸ ಹೇಳ್ತೀರಾ? ಹಂದಿಗೆ 22 ವರ್ಷ ಆಯಸ್ಸು ಸರ್. 22 ವರ್ಷ ಆಯಸ್ಸು. 22 ವರ್ಷದಲ್ಲಿ ಒಂದು ವರ್ಷಕ್ಕೆ 3 ಸತಿ ಮರಿ ಆಗುತ್ತೆ ಸರ್. 3 ತಿಂಗಳಿಗೆ ಒಂದ್ಸಲ ಮರಿ ಹಾಕುತ್ತೆ. ಒಂದ್ಸತಿ ಮರಿ. ಈಗ ಒಂದು ಚಿಕ್ಕ ಮರಿ ತಗೊಂಡೋದೆ ಅದು ಎಷ್ಟು ವರ್ಷಕ್ಕೆ ಮರಿ ಹಾಕಕ್ ಸ್ಟಾರ್ಟ್ ಆಗುತ್ತೆ? ನೀವು ತಗೊಂಡೋಗಿ 3 ತಿಂಗಳಿಗೆ ಮರಿ ಹಾಕಕ್ ಶುರು ಆಗುತ್ತೆ. 3 ತಿಂಗಳಿಗೆ ಅದು 60 kg ಬಂದ ತಕ್ಷಣ ಮರಿಗೆ ಬ್ರೀಡ್ ಆಗ್ಬಿಡುತ್ತೆ, ಅದು ಮರಿಗೆ ಬ್ರೀಡ್ ಆಗುತ್ತೆ. ಈಗ ಅಕಸ್ಮಾತ್ ಈಗ ಒಂದು ಹಂದಿ ಹಂದಿ ಆನೆ ಈಗ ಇದು ಎಷ್ಟು ತಿಂಗಳು ಮರಿ ಸರ್? ಇದು 1 ತಿಂಗಳು ಮರಿ ಸರ್. 1 ತಿಂಗಳು ಮರಿ. ಈಗ ನಾನು ತಗೊಂಡೋದೆ 1 ತಿಂಗಳು ಮರಿ, ಓಕೆನಾ? ಅದು ಎಷ್ಟು ತಿಂಗಳಿಗೆ ಮರಿ ಹಾಕುತ್ತೆ? ಅದು 2 ತಿಂಗಳು ಬೆಳೆಸಿದ್ರೆ ಸಾಕು. ಒಂದು 4ನೇ ತಿಂಗಳಿಗೆ ಮರಿ ಬರುತ್ತೆ. ಎಷ್ಟು ಮರಿ ಹಾಕುತ್ತೆ ಅದು? 8ರಿಂದ 10 ಹಾಕುತ್ತೆ, 10ರಿಂದ 12 ಹಾಕುತ್ತೆ, 12ರಿಂದ 20. ಅದು ಬರ್ತಾ 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 ಜಾಸ್ತಿ ಆಗ್ತಾ ಹೋಗುತ್ತೆ, ಬರ್ತಾ ಬರ್ತಾ ಜಾಸ್ತಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಮರಿ ಯಾವತ್ತು ಡೌನ್ ಆಗಿ ಬರಲ್ಲ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಒಂದು ವರ್ಷಕ್ಕೆ ಮಿನಿಮಮ್ ಒಂದು 40ರಿಂದ 50 ಮರಿ ಅಂತ ಗ್ಯಾರಂಟಿ. ಒಂದು ವರ್ಷಕ್ಕೆ ಏನಿಲ್ಲ 90 ಮರಿ ನೀವು ತೆಗಿಬಹುದು. ಒಂದ್ ಹಂದಿಲಿ 90 ಮರಿ ತೆಗಿಬಹುದು. ಒಂದು ವರ್ಷಕ್ಕೆ 90 ಮರಿ. ಓಕೆ, 90 ಮರಿ. ಬರೀ 5,000 ರೂಪಾಯಿ ಮರಿ ಮಾರಿತ್ತು ಅಂದ್ರೆ ನಿಮಗೆ 4 ಲಕ್ಷ ದುಡ್ಡು. 4 ಲಕ್ಷ. ಅಕಸ್ಮಾತ್ ನಾವು ಅದನ್ನ ಬೆಳೆಸ್ತು ಅಂದ್ರೆ 1 kg ಮಾಂಸ ಎಷ್ಟು ಕ್ವಿಂಟಲ್ ತಗುತ್ತೆ ಸರ್ ಹಂದಿ? ಒಂದ್ ಹಂದಿ ನೀವು 1 ವರ್ಷ ಬೆಳೆಸಿದ್ರೆ 2.5ರಿಂದ 3 ಕ್ವಿಂಟಲ್ ಬರುತ್ತೆ. 3 ಕ್ವಿಂಟಲ್ 300 kg. 1 kg ಎಷ್ಟು ರೇಟ್ ಇದೆ ಮಾರ್ಕೆಟ್? ಮಾರ್ಕೆಟಿಂಗ್ ಹಿಂಗ್ ನಡೀತಾ ಇದೆ ಸರ್. ಓಕೆ, ಒಂದು ವರ್ಷಕ್ಕೆ ಒಂದಂದ್ರೆ 75,000 ಹೋಲ್ಸೇಲ್ ರೇಟ್ 200 ನಡೀತಿದೆ ಸರ್. ಮಾರ್ಕೆಟಿಂಗ್ ರೇಟ್ 270 ಸರ್. ಅವ್ನು ಒಂದಂದಿ ಸಾಕಿದ್ರೆ ಲಕ್ಷಾಧಿಪತಿ ಆಗ್ಬೋದು. ನಮ್ದು ಯುವಕರುಗಳೆಲ್ಲ ಸರ್ ಏನಕ್ಕೆ ಸರ್ ಈ ಥರ ಎಲ್ಲ ಒಂದಂದಿಲೆ 1 ಲಕ್ಷಾಂತರ ರೂಪಾಯಿ ದುಡಿಯೋ ಅವಶ್ಯಕತೆ ಇದ್ರೂ ಒಂದು ಚಿಕ್ಕ ಸೈಟು ನೀವು ತಗೊಂಡಿರೋ 1000 ಸ್ಕ್ವೇರ್ ಫೀಟು ಎಲ್ಲ ಸಿಟಿ ಅಂತ ಒಂದು ಪರದಾಡ್ತಾರೆ. ಯಾಕೆಂದ್ರೆ ಅವ್ರಿಗೆಲ್ಲ ಏನಕ್ಕೋಸ್ಕರ ನಾಲೆಡ್ಜ್ ಇಲ್ಲ, ನಿಮಗೆ ಗೊತ್ತಿರೋ ಪ್ರಕಾರ. ನಿಮ್ಮ ಥರ ಯಾರು ಈ ಥರ ಯಾರೋ ಬಂದ್ಬಿಟ್ಟು ನಿಮ್ಮ ಥರ ಮಾಡ್ಬಿಟ್ಟು ಇನ್ನೊಂದಾಗ್ಲಿ ಈ ಥರ ಯೂಟ್ಯೂಬ್ ಆಗಲಿ ಇನ್ನೊಂದು ನೋಡಿ ನಾವು ಮಾಡಿಲ್ಲ ಸರ್. ನಿಮ್ಮ ಥರ ಇನ್ಸ್ಪಿರೇಷನ್ ಬಂದು ಯೂಟ್ಯೂಬಲ್ಲಿ ಹಿಂಗೆ ತೋರಿಸಿ ಒಬ್ಬ ಇದ್ದಾನೆ ಅಂತ ಹಂಗೆ ಮಾಡಿ ನಾವು ಇನ್ನೂ ಬೇರೆ ಥರನೇ ಮಾಡ್ತಾ ಇದ್ವಿ. ನಾವು ನಮ್ದೊಂದು ಸರ್ಕಲ್ ಅಲ್ಲಿ ಏನಿದೆ, ಏನೋ ಒಂದು ಬೆಂಗಳೂರಲ್ಲಿ ಎಷ್ಟು ವರ್ಷ ದುಡಿಯೋಕ್ಕಾಗುತ್ತೆ, ನಮ್ಮೂರು ನಮಗೆ ಮೇನು, ನಮ್ಮ ಅಪ್ಪನ ಆಸ್ತಿ ಇದೆ, ಅದ್ರಲ್ಲಿ ಏನೋ ಬೆಳೆಯೋಕ್ಕಾಗ್ತಾ ಇಲ್ಲ, ಅದ್ರಲ್ಲಿ ಏನಾದ್ರು ಒಂದು ಮಾಡಬೇಕು. ನೀರಿಲ್ಲ, ಏನಾದ್ರು ಬೆಳಿಬೇಕು ಅಂದ್ರೆ ನೀರು ಬೇಕು, ಕಾಫಿ ತೋಟ ಮಾಡಬೇಕು ಅಂದ್ರೆ ದುಡ್ಬೇಕು. ನಾನು ಏನೋ ದುಡ್ದಿದ್ದೆ ಏನೋ ಸಂಬಂಧ ಮಾಡಿ ಬಂದ್ಬಿಟ್ಟು ಇಲ್ಲಿ ಮಾಡಿದೆ ಸರ್. ಅದು ಕ್ಲಿಕ್ ಆಗಿದೆ, ಚೆನ್ನಾಗಿದೆ. ಅಂದರೆ ನಿಮ್ಮ ಥರ ಒಂದು ಸಪೋರ್ಟಿಂಗ್ ಆಗಲಿ, ಈ ಥರ ಒಂದು ಚಾನಲಲ್ಲಿ ಒಂದು ಬರ್ಸೋದಾಗಲಿ, ಒಂದು ಸಪೋರ್ಟಿಂಗ್ ಈ ಥರ ಯಾರು ನಾವು ಅದನ್ನೆಲ್ಲ ನೋಡಿ ಯಾರು ಐಡೆಂಟಿಫೈ ಮಾಡಿಲ್ಲ. ಇನ್ನೊಬ್ರು ನೋಡಿ ನಾವು ಮಾಡಿಲ್ಲ. ನೀವೇ ಅನುಭವಿಸುವ ಮಾಡಬೇಕು. ನೀವೇ ಒಂದು ಹೊಸ ಉದ್ದಿಮೆ ಸ್ಟಾರ್ಟ್ ಮಾಡಿದ್ದು ಒಂದು ಹೊಸದಾಗಿ ಮಾಡಿದ್ವಿ. ಅದು ಫುಲ್ ಫೇಮಸ್ ಆಗಿ ಈ ತರ ಮಾಡ್ತಾ ಇದೀವಿ ಸರ್. ಓಕೆ ಸರ್, ಅದೇ ರೀತಿ ಈಗ ನಿಮ್ಮ ಥರ ಒಂದು 1000 ಜನ ಹುಡುಗರು ಒಂದು ಸಾಧನೆ ಮಾಡಬೇಕು ಅಂತಿರ್ತಾರೆ. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಕಸ್ಮಾತ್ ಈಗ ಅವರೊಂದು ಹೈನುಗಾರಿಕೆ ಮಾಡಬೇಕು ಅಂದ್ರೆ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಿ. ಯಾಕೆ ನಾವು ಮೈ ನೇಚರ್ ಇಂಡಿಯಾ ಅಂತಿದ್ದೀವಿ. ನಿಮ್ಮ ಹತ್ರ ಹುಡುಗರೆಲ್ಲ ಒಂದು ಮಾರ್ಕೆಟಿಂಗ್ ಮಾಡಬೇಕು. ಯಾಕೆ ನೀವಂತೂ ಸಕ್ಸಸ್ ಗೆದ್ದಿದ್ರ. ಯಾಕೆ ನಿಮ್ಮ ಹತ್ರ ಇರೋ ಹಂದಿನೇ ಒಂದು 45 ಲಕ್ಷ ರೂಪಾಯಿ ಇದೆ 1000 ಸ್ಕ್ವೇರ್ ಫೀಟಲ್ಲಿ. ಯಾಕೆ ನಿಮ್ಮಂಥ ಹುಡುಗರಿಗೆ ಒಂದು ಸಾಧನೆ ಮಾಡಬೇಕು ಅಂತ ಇರುತ್ತೆ. ಅಂಥವ್ರಿಗೆಲ್ಲ ನಿಮ್ಮ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಮಾಡ್ಬೋದು? ನಾವು ಸರ್ ಒಂದು ಹಂದಿನ ಹಂದಿ ತರ ನೋಡಲ್ಲ, ಅದನ್ನ 10,000 ರೂಪಾಯಿ ದುಡ್ಡು ತರ ನೋಡ್ತಾ ಇದೀವಿ. ಲಕ್ಷ್ಮಿ ತರ ಒಂದು ಹಂದಿ ಬಂತು, ಒಂದು ಹಂದಿ ಮರಿ ಹಾಕಿ 30 ದಿವಸ ಆಯ್ತು ಅಂದ್ರೆ ನಂಗೆ 10,000 ರೂಪಾಯಿ ಒಂದು ಹಂದಿ ಮರಿ ಬಂದಾಯ್ತು. ಟೆನ್ಷನೇ ತೊಗೊಳೋದು, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಏನೂ ಇಲ್ಲ. ನಮ್ದೇನಿದೆ ಫುಡ್ ಮೊದ್ಲೇನ್ ತಂದೆ ಹಂದಿಗೆ ಆ ಫುಡ್ನೇ ಮರಿಗಳು ಹಾಕ್ತಾ ಇರ್ತೀವಿ. ಆ ಮರಿ ಅದ್ರ ಪಡೆಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಮರಿಗೆಲ್ಲ ಇನ್ನೂ ಮರಿ ಹಾಕ್ಸ್ತೀವಿ, ಅದ್ರದ್ದು ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ನನ್ನ ಫ್ರೆಂಡ್ ಇನ್ನೊಬ್ಬ ಫಾರ್ಮ್ ಮಾಡ್ತೀನಿ ಅಂತ ಇವಾಗ ರೆಡಿ ಇದ್ದಾನೆ. ಅವನಿಗೆ 40 ಹಂದಿಗೆ ಕೊಟ್ಟಿದ್ದಾನೆ ಆರ್ಡ್ರು. 40 ಹಂದಿ ಮರಿ ಇದೆ ಇವಾಗಲೂ. ಇಲ್ಲಿ ಹತ್ತಿದೆ, ಅಲ್ಲತ್ತಿದೆ, 40 ಹಂದಿ. 5,000 ರೂಪಾಯಿ 40 ಹಂದಿಗೆ ಎಷ್ಟಾಯ್ತು ನೀವೇ ಹೇಳ್ಬಿಡಿ ಸರ್. 40 ಹಂದಿಗೆ 5,000 ರೂಪಾಯಿ.
ಹೋಲ್ಸೇಲ್ ರೇಟಲ್ಲಿ 5,000 ರೂಪಾಯಿ ಕೊಡ್ತೇನೆ ನನ್ನ ಫ್ರೆಂಡು ಅಂತ. ಅದೇ ಜಾಸ್ತಿ ಮಾಡೋದಾಗಿದ್ರೆ ಒಂದು ಮೇಲ್ನ 7,000 ರೂಪಾಯಿ ಮಾಡ್ತಾ ಇದ್ದೆ. 2 ಲಕ್ಷ ಆಯ್ತು. ಒಂದ್ ಮೇಲ್ನ 7,000 ರೂಪಾಯಿ 8,000 ರೂಪಾಯಿ ಮಾರ್ಬೋದು ನಾನು. ಡ್ಯೂರಾಗ್ ಯಾಕೆ ಡ್ಯೂರಾಗ್ ಅಂದ್ರೆ 6 ತಿಂಗಳು ಈ ಹಂದಿ ಬೆಳೆಸಿದ್ರೆ 100 kg ಬರುತ್ತೆ. 6 ತಿಂಗಳು ಅದೇ ಡ್ಯೂರಾಗ್ ಯಾಕೆ ಡ್ಯೂರಾಗ್ ಬೆಳೆಸಿದ್ರೆ 6 ತಿಂಗಳಿಗೆ 1.5 ಬರುತ್ತೆ. 1.5 ಕ್ವಿಂಟಲ್ಗೆ ನಿಮಗೆ ದುಡ್ಡು ಆಯ್ತು 40,000 ರೂಪಾಯಿ ಕೆಜಿ ಏನಂಗ್ ಲೆಕ್ಕ ಹಾಕೋದು ದುಡ್ಡೇ ಜಾಸ್ತಿ ಆಗೋಯ್ತಲ್ಲ ಸರ್. ಗ್ರೇಟ್ ಸರ್. ಯಾಕೆ ಸರ್ ಈ ಮಂಜುನಾಥ್ ಸಾರು ಯಾಕಂದ್ರೆ ಕೊಡ್ಲಿಪೇಟೆ ಗ್ರಾಮದಲ್ಲಿ ಜನ ಏನ್ ಮಾಡ್ತಾರೆ, ನಾನು ಕೋಟಿಗಟ್ಟಲೆ ದುಡಿಬೇಕು ಅಂತೆಲ್ಲ ಅಡ್ಡಾರಿ ಇಳಿತಾರೆ. ಕೋಟ್ಯಾಂತರ ರೂಪಾಯಿ ದುಡಿಬೇಕು ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ 5 ವರ್ಷ ಖರ್ಚು ಒಂದು ಕೋಟ್ಯಾಧಿಪತಿ ಆಗ್ಬೋದು. ಒಂದು ಒಳ್ಳೆ ಮಾರ್ಕೆಟ್ ಇದೆ ಹಂದಿ ಮಾಂಸಕ್ಕೂ ಸಮೇತ. 250 ರೂಪಾಯಿ ಕೆಜಿ. ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ಮಂಜುನಾಥ್ ಇನ್ಸ್ಪಿರೇಷನ್ ತಗೊಂಡು ಎಲ್ಲ ಸೇರೋಣ, ಒಂದು ಹೈನುಗಾರಿಕೆ ಉದ್ಯಮನ ಒಂದು ಉತ್ತಮವಾದ ಉದ್ಯಮಿಯಾಗಿ ಬೆಳೆಸೋಣ ಇಡೀ ಭಾರತದ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತರ.